ತಾಯಿ ಸಮಾನ ದೊಡ್ಡ ಶಕ್ತಿ. ತಾಯಿ ಮಡ್ಲಲ್ಲಿ ಮಕ್ಕಳು ಹೆಂಗೆ ಮಲ್ಕೋತಾರೆ ಎಂದು ನೆಮ್ಮದಿ ಸಿಗ್ತದೆ. ಇಲ್ಲಿ ಬಂದು ಅವ್ರ ದರ್ಶನ ಮಾಡಿ ಅವ್ರ ಪಾದ ಸ್ಪರ್ಶ ಮಾಡಿದ್ರೆ ಅಷ್ಟೇ ನೆಮ್ಮದಿ. ಇದು ಅತ್ಯದ್ಭುತ ಕ್ಷೇತ್ರ ಅಂತ ಹೇಳ್ಬೋದು. ನಮ್ಮ ಗುರುಗಳಿದ್ದಾರೆ, ಸಣ್ಣಪ್ಪಾಜಿಯವರಂತೂ ದೊಡ್ಡ ತಪಸ್ವಿಗಳು. ಶ್ರದ್ಧೆಯಿಂದ ಹೋಮ ಮಾಡಿಬಿಟ್ರೆ ಅಷ್ಟು ಪರ್ಫೆಕ್ಟ್ ಆಗಿ ಅವ್ರಿಗೆ ಫಲ ಸಿಗುತ್ತೆ. ನಮಗೆ ಹೆಚ್ಚು ಮೈಸೂರು ನಿಯರ್ಗೆ ಇದೆ, ಇದು 30 ಕಿಲೋಮೀಟರ್ ದೂರದಲ್ಲಿ. ಬಟ್ ನಾವು ಪಾಂಡವಪುರದಲ್ಲಿ 20 ವರ್ಷದಿಂದ ಕೆಲಸ ಮಾಡಿದೆ. ಬಟ್ ಕ್ಷೇತ್ರದ ಬಗ್ಗೆ ನನಗೆ ಇದಿರಲಿಲ್ಲ. ಬಟ್ ನಾವು ಬೆಂಗಳೂರಲ್ಲಿ ಮಲ್ಲೇಶ್ವರಮಲ್ಲಿ ಅಮ್ಮ ಅವರು ಇದು ಮಾಡಿದ್ದಾರೆ ಅಂತ ಗೊತ್ತಾಯಿತು. ಅಲ್ಲಿಗೆ ಹೋದ್ಮೇಲೆ ಇಂಥ ಕಡೆ ಹಿಂಗೆ ದೇವಸ್ಥಾನ ಇದೆ ಅಂತ ಹೇಳಿ ಇಲ್ಲಿಗೆ ಬರೋಕ್ಕೆ ಶುರು ಮಾಡಿದ್ವಿ ನಾವು. ಹೆಚ್ಚು ಕಡಿಮೆ ಲಾಸ್ಟ್ ಆಗಸ್ಟ್ನಿಂದ ಅಂದರೆ ಬಂದಮೇಲೆ ಪಾಸಿಟಿವ್ ಫೀಲ್ ಆಗಿದೆಯಾ? ಅಮ್ಮನ ಬಗ್ಗೆ ಏನು ಹೇಳ್ತೀರಾ? ಅವರ ಪವಾಡ ಅದ್ಭುತ. ಸರ್, ಏನೆಲ್ಲ ಸಮಸ್ಯೆಗಳಿತ್ತು ಅಂತ? ಎಲ್ಲಿ ಆಗೋದಿಲ್ಲ, ಒಳ್ಳೆ ಅಂತ ಆಗ್ತಾ ಇಲ್ಲ. ಆರೋಗ್ಯ ಸಮಸ್ಯೆ ಏನಾರು ಇತ್ತಾ? ಇಲ್ಲ, ಆ ಥರ ಬೇರೆ ಏನೋ ಪ್ರಾಬ್ಲಮ್ ಇದೆ. ಬಟ್ ಒಂದು ಒಳ್ಳೆ ಹಂತಕ್ಕೆ ಬರ್ತಾ ಇದೆ. ಸಮಸ್ಯೆಗಳೆಲ್ಲ ಪರಿಹಾರ ಆಗಿದೆಯಾ ಅಂತ ಸರ್? ಆಗ್ತಾ ಇದೆ, ಒಳ್ಳೇದಾಗ್ತಾ ಇದೆ ಸರ್. 100ಕ್ಕೆ ಎಷ್ಟು ಪರ್ಸೆಂಟೇಜ್ ಕೊಡ್ತೀರಾ ಅಂತ? 90% ಚೆನ್ನಾಗಿದೆ, ಒಳ್ಳೆ ಇದಿದೆ. ಸರ್, ಇಲ್ಲಿನ ಪವಾಡಗಳು ಹೇಗೆ ಅಂತ? ಅಂದರೆ ಅದು ನಾವು ಪಾಸಿಟಿವ್ ಎನರ್ಜಿ ನಮ್ಗೆ ಜಾಸ್ತಿ ಆಗುತ್ತೆ. ಅದೆಲ್ಲ ಕೆಲಸ ಕಾರ್ಯಗಳಲ್ಲಿ ಇರ್ಬೋದು, ನಾವು ಏನು ಮಾಡ್ತಾ ಇದ್ದೀವಿ ನಮಗಂತೂ ಅದನ್ನು ಒಂದು ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಬೇರೆ ಥರ ಏನೋ ಅಮ್ಮನ ಹತ್ರ ಹೇಳ್ಕೊಂಡೆ, ಏನಾಗಲ್ಲ ಒಳ್ಳೇದಾಗುತ್ತೆ ಹೋಗಂತ ಹೇಳಿದ್ರು. ಬಟ್ ಅದಾಗ್ತಾ ಇದೆ. ಏನಾರು ಕೆಲಸ ಕಾರ್ಯಗಳಿಗೆ ಪ್ರಾಬ್ಲಮ್ ಆಗಿತ್ತಾ ಅಂತ? ಕೆಲಸ ಕಾರ್ಯಗಳಂತ ಹೇಳಿದ್ರೆ ಈಗ ನಾವು ಕೆಲಸ ಮಾಡೋ ಕಾರ್ಯಗಳೇ ನಮಗಂತೆ ಶತ್ರುಗಳು ಇದ್ದೇ ಇರ್ತಾರಲ್ವ, ನಮ್ಮ ಬಗ್ಗೆ ಏನೋ ಒಂದು ಕೆಟ್ಟ ಅಭಿಪ್ರಾಯ ಮಾಡೋದು.